ಚಿಕ್ಕ ಯಜಮಾನ್ರೆ, ಹೇಳಿ ಕೆಂಚಣ್ಣವ್ರೆ. ಚಿಕ್ಕ ಯಜಮಾನ್ರೆ, ಅದು ನಾನು ಮನೆ ಕೆಲ್ಸಕ್ ಬರಲ್ಲ ಅಂತ ಹೇಳಿದ್ನಲ್ಲ, ಅಮ್ಮವರು ಇನ್ಮೇಲೆ ಕೆಲ್ಸಕ್ ಬರ್ಬೇಡ ಅಂತ ಹೇಳಿದ್ದಾರೆ. ಈಗ ಅವ್ರ ಎದುರುಗಡೆ ನಿಂತು ಮಾತಾಡೋಷ್ಟು ಧೈರ್ಯ ನನ್ಗಿಲ್ಲ. ಅದಕ್ಕೆ ನಾನ್ ಮನೆಗೆ ಹೋಯ್ತೀನಿ ಚಿಕ್ಕ ಯಜಮಾನ್ರೆ. ಕೆಂಚಣ್ಣ, ಇನ್ಮೇಲೆ ನೀವು ಕೆಲ್ಸಕ್ ಬನ್ನಿ, ಪರವಾಗಿಲ್ಲ. ಅದು ನೀವು ಬನ್ನಿ ಅಂತ ಹೇಳ್ತಿದ್ದೀರಾ, ಅಮ್ಮವ್ರ ಹತ್ರ ಬರಕಲ್ಲ ಅಂತ ಹೇಳ್ಬಿಟ್ಟಿದೀನಿ. ಅವ್ರು ಏನಂತಾರೋ ಏನೋ. ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ, ಅವ್ರಿಗೆ ನಾನ್ ಹೇಳ್ತೀನಿ, ನೀವ್ ಇನ್ಮೇಲೆ ಇಲ್ಲೇ ಕೆಲ್ಸಕ್ ಬನ್ನಿ. ಬನ್ನಿ, ಅಮ್ಮ ಒಳಗಡೆನೆ ಇರ್ತಾರೆ, ಈಗ್ಲೇ ಹೇಳ್ತೀನಿ. ಅಮ್ಮ, ಅಮ್ಮ. ದಿಲೀಪ, ಏನಪ್ಪ ಇದು? ಏನಕ್ಕೆ ನೀನ್ ನೋಡ್ತಾರ? ಏನಿದು ಬಟ್ಟೆ? ಅಲ್ಲ, ಎಲ್ಲಿಗೆ ಹೋಗಿದ್ರೆ? ಆನಂದ, ಎಲ್ಲಿಗೆ ಹೋಗಿದ್ರಪ್ಪ ನೀವು? ಕೆಂಚಣ, ನೀನಾ? ಅಲ್ಲ ಕೆಂಚಣ, ನೀನ್ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ಕಳ್ಸಿದ್ಯಲ್ಲ, ಮತ್ತೆ ಇವತ್ತು ಬಂದಿದ್ಯಲ್ಲ, ಏನ್ ವಿಷಯ? ಅಮ್ಮ, ಎಲ್ಲ ಪ್ರಶ್ನೆನೂ ಒಂದೇ ಸರಿ ಕೇಳಿದ್ರೆ ಯಾವ್ದಕ್ಕೆ ಅಂತ ಉತ್ತರ ಕೊಡ್ಬೇಕು ಹೇಳಿ. ನೋಡಿ, ಕೆಂಚಣ್ಣ ಇನ್ಮೇಲೆ ಇಲ್ಲೇ ಕೆಲ್ಸಕ್ ಬರ್ತೇನೆ. ನಾನು ಹೇಳಿದೀನಿ ಅವನಿಗೆ, ಇನ್ಮೇಲೆ ದಿನ ಮಾಮೂಲಿ ಯಾವ ತರ ಕೆಲಸ ಮಾಡ್ತಿದ್ನೋ ಅದೇ ತರ ಮಾಡ್ತಾನೆ. ಅಂದ್ರೆ ಅವನು ನಿಮ್ಮ ಹತ್ರ ಬರಲ್ಲ ಅಂತ ಯಾವ್ದೋ ವಿಚಾರಕ್ಕೆ ಹೆದರ್ಕೊಂಡ್ ಆತರ ಹೇಳಿದಾನೆ. ಇವಾಗ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನ ಕೆಂಚಣ್ಣ ಅವ್ರು ಇಲ್ಲೇ ಕೆಲ್ಸಕ್ ಬರ್ಲಿ ಬಿಡಮ್ಮ. ಅಲ್ಲಪ್ಪ, ಬರ್ಲಿ ಕೆಲ್ಸಕ್ಕೆ. ನಾನ್ ಕೆಲ್ಸಕ್ಕೆ ಬರ್ಬೇಡ ಅಂತ ನಾನು ಅವತ್ತೂ ಹೇಳಿಲ್ಲ. ಕೆಂಚಣ್ಣನೇನೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿದ್ರಿಂದ ಸರಿ ಆಯ್ತು ಬಿಡಿ, ಬರ್ದೇ ಇದ್ರೆ ಏನ್ ಮಾಡಕ್ಕಾಗುತ್ತೆ ಅನ್ಬಿಟ್ಟು ನಾನು ಸುಮ್ಮನಾದೆ ಅಷ್ಟೇ. ಸರಿ ಕೆಂಚಣ್ಣ, ನೀವು ನಾಳೆಯಿಂದ ಮೊದ್ಲು ಯಾವ ತರ ಕೆಲಸ ಮಾಡ್ತಿದ್ರು ಅದೇ ತರ ಮಾಡ್ಕೊಂಡೋಗಿ. ಸರಿ ಅಮ್ಮವ್ರೆ, ಆಯ್ತು. ಚಿಕ್ಕ ಯಜಮಾನ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾಳೆಯಿಂದ ಕೆಲ್ಸಕ್ ಬರ್ತೀನಿ. ಇದ್ರಲ್ಲಿ ಉಪಕಾರ ಏನ್ ಬಂತು ಕೆಂಚಣ್ಣವ್ರೆ? ನಮ್ ತಂದೆಯವ್ರು ಇದ್ದಾಗಿಂದನೂ ನೀವೇ ಮಾಡ್ಕೊಂಡಿದ್ದೀರಾ ಇಲ್ಲಿ ಕೆಲ್ಸನ. ಸರಿ, ಬನ್ನಿ ನಾಳೆಯಿಂದ. ಸರಿ, ಆಯ್ತು. ದಿಲೀಪ, ನಾನು ಓಡ್ತೀನಿ. ಆನಂದ, ನೀನೆಲ್ಲೂ ಹೋಗ್ಬಿಡ ಕಣೋ, ಪ್ಲೀಸ್. ಸಾಯಂಕಾಲದವರೆಗೂ ನನ್ ಜೊತೆನಲ್ಲೇ ಇರು, ಆಮೇಲೆ ಹೋಗುವಂತೆ ಬೇಕಿದ್ರೆ. ಅಲ್ಲಪ್ಪ ದಿಲೀಪ, ಏನಪ್ಪ ಇದು? ಆನಂದ, ಏನಿದು? ಇವನು ಯಾವ್ದೋ ಪೂಜೆ ಗೀಜೆ ಮಾಡಿರ್ತಾರ, ಏನೋ ಈ ತರ ಬಟ್ಟೆ ಎಲ್ಲ ಹಾಕೊಂಡಿದ್ದಾನೆ, ಏನಾಯ್ತು? ಅದಾ ಅಮ್ಮ, ಅದು ಆನಂದ, ಸುಮ್ಮನೆ ನಾನು ಹೇಳ್ತೀನಿ. ಅಮ್ಮ, ಅದು ನನ್ಗೆ ಯಾಕೋ ಮನ್ಸು ಸ್ವಲ್ಪ ಸರಿ ಇರ್ಲಿಲ್ವಲ್ಲಮ್ಮ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲೇ ಹೊಳೆನಲ್ಲಿ ಸ್ನಾನ ಮಾಡ್ಕೊಂಡು ಇದೇ ಹೊಸದು ಶಲ್ಯ ಪಂಚೆ ಎಲ್ಲ ತಗೊಂಡು ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡ್ ಬಂದೆ. ಓ ಹೌದಾ, ಸರಿ ಕಣಪ್ಪ, ಆಯ್ತು. ಅಲ್ಲ, ದಿಲೀಪ ಬಟ್ಟೆ ಹಾಕೊಂಡಿರೋದು ಏನೋ ಪೂಜೆ ಮಾಡಿರ್ತಾರ ಅನ್ನಿಸ್ತಾ ಇದೆ. ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಹೇಳ್ತಿದ್ದಾನಲ್ಲ. ಅಲ್ಲ, ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಾನೆ? ಇದ್ರೂ ಇರ್ಬೋದು, ಯಾಕೋ ಮನ್ಸು ಸರಿ ಇಲ್ಲ ಅಂತ ಹೇಳ್ತಿದ್ನಲ್ಲ, ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ ಅನ್ಸುತ್ತೆ. ನಾನು ಸುಮ್ಮನೆ ಏನೇನೋ ಅನ್ಕೊತಾ ಇದ್ದೀನಿ. ಹಲೋ ಮೇಡಮ್. ಓ ಶ್ರೀಕಂಠ, ಯಾವ ಲೋಕದಲ್ಲಿ ಕಳ್ದೋಗಿದ್ದೀರಾ? ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ನನ್ ಕಡೆ ಗಮನನೇ ಇಲ್ಲ. ಯಾವ ಲೋಕದಲ್ಲಿ ಇದ್ದೀರಾ ನೀವು? ಅದಾ ಏನಿಲ್ಲ, ಅದು ನಮ್ ದಿಲೀಪನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಓ ಹೌದಾ? ಅಲ್ಲ, ಯೋಚನೆ ಮಾಡೋದೇನಿದೆ ಹೇಳಿ, ಬಿಡಿ, ಅವನ್ ಪಾಡ್ಗೆ ಅವ್ನು ಇದಾನಲ್ಲ. ಅದ್ ಹಾಗಲ್ಲ, ಅದು ನೀ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಹೇಳ್ದ. ಅಲ್ಲ, ನನ್ನನ್ನ ಕೇಳ್ದೆ ಅವ್ನು ಏನ್ ಕೆಲ್ಸನೂ ಮಾಡ್ತಿರ್ಲಿಲ್ಲ. ಎಲ್ಲಾದ್ರೂ ಹೊರಗಡೆ ಹೋಗೋದಾದ್ರೂ ಅಮ್ಮ ಈ ತರ ಹೋಗ್ತಾ ಇದೀನಮ್ಮ ಅಂತ ಹೇಳೋಗ್ತಿದ್ದ. ಆದ್ರೆ ಯಾಕೋ ಇವತ್ತು ಏನು ಹೇಳಿದ್ನಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಹೌದಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ದಂತೆ? ಇಲ್ಲ, ಅದೇನು ಕೇಳಲಿಲ್ಲ ನಾನು. ಏನಪ್ಪಾ ಗೊತ್ತಿಲ್ಲ. ನೋಡಿ ಮೇಡಮ್, ಇವಾಗ ನಾವು ಎಷ್ಟು ಹುಷಾರಲ್ಲಿದ್ರು ಕಮ್ಮಿನೇ. ಸರಿ, ನಾನು ಅದ್ರ ಬಗ್ಗೆ ವಿಚಾರಿಸ್ತೀನಿ ಬಿಡಿ. ಮತ್ತೆ ಇನ್ನೇನ್ ಸಮಾಚಾರ? ಶ್ರೀಕಂಠು, ಯಾಕೋ ನನ್ಗೊಂಥರ ಭಯ ಆಗ್ತಾ ಇದೆ. ಇಷ್ಟ ದಿನ ನಮ್ಮ ಯಜಮಾನ್ರು ಇದ್ರು, ಅವ್ರು ಇದ್ದಾಗ ಏನ್ ಮಾಡಿದ್ರು ನಡೀತಾ ಇತ್ತು. ಆದ್ರೆ ಇವಾಗ ಅವ್ರಿಲ್ಲ. ಇವಾಗ ನಾನು ಸ್ವಲ್ಪ ಜಾಸ್ತಿ ಜೋರಾಗಿ ಉಸಿರಾಡಿದ್ರು ಪಕ್ಕದವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನನ್ಗೆ ಯಾಕೋ ಒಂಥರ ಭಯ ಆಗ್ತಾ ಇದೆ. ನಾವಿಬ್ರು ದೂರ ಆಗ್ಬಿಡೋಣ. ನನ್ಗೆ ಯಾಕೋ ನಾವ್ ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು ಅಂತ ಅನಿಸ್ತಾ ಇದೆ. ಇನ್ಮೇಲೆ ನಮ್ ದಿಲೀಪ್ ಮದ್ವೆ ಮಾಡಿ ಸೊಸೆ ಬಂದ್ಮೇಲೆ ಸೊಸೆ ಮೊಮ್ಮಕ್ಳು ಅಂತ ಅವ್ರ ಜೊತೆ ನಲ್ಲಿ ನೆಮ್ಮದಿಯಾಗಿ ಇದ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಇದೇನಪ್ಪ ಇದು? ಈ ಅಮ್ಮ ನೋಡಿದ್ರೆ ಈ ತರ ಹೇಳ್ತಾ ಇದೆ, ನಾನ್ ನೋಡಿದ್ರೆ ಏನೇನೋ ಪ್ಲಾನ್ ಹಾಕೊಂಡ್ಬಿಟ್ಟಿದೀನಿ. ಈಗ ಈ ಅಮ್ಮ ಮಾತಾಡ್ತಿರೋದ್ ನೋಡಿದ್ರೆ ಯಾಕೋ ನನ್ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತಾ ಇದೆ ಅಂತ ಅನಿಸ್ತಾ ಇದೆ. ಇಲ್ಲ ಇಲ್ಲ, ಇವ್ರ ಮನ್ಸ್ ಬದಲಾಯಿಸೋದಕ್ಕೆ ನನ್ ಬಿಡ್ಲೇಬಾರದು. ಯಾಕೆ ಚೆಲ್ವಂಬ, ಏನಾಯ್ತು? ಶ್ರೀಕಂಠು, ದೂರದಲ್ಲಿ ನಿಂತ್ಕೊ, ಯಾರಾದ್ರೂ ನೋಡ್ಬಿಡ್ತಾರೆ. ಸರಿ ಸರಿ, ಅಲ್ಲ ಏನಾಯ್ತು ಅಂತ ಯಾಕೆ ಈ ತರ ಮಾತಾಡ್ತಾ ಇದೀಯಾ? ನೋಡು, ಇಷ್ಟು ದಿನ ಯಾವ ತರ ಇತ್ತು ಇನ್ಮೇಲೂ ಅದೇ ತರ ಇರುತ್ತೆ. ಭಕ್ತವ್ರಿಗೆ ಗೊತ್ತಾಗ್ದಿರೋ ತರ ನಾವ್ ಇಬ್ರು ಚೆನ್ನಾಗಿರೋಣ. ಆದ್ರೆ ನೀನ್ ಮಾತ್ರ ನನ್ನಿಂದ ದೂರ ಆಗ್ತೀನಿ, ನಮ್ಮ ಮಾತ್ ಮಾತ್ರ ಆಡ್ಬೇಡ. ಯಾಕಂದ್ರೆ ನಾನು ನಿನ್ನ ತುಂಬಾ ಇಷ್ಟ ಪಟ್ಬಿಟ್ಟಿದೀನಿ. ನನ್ಗೆ ನೀನೇ ಪ್ರಪಂಚ. ನೀನ್ ಇಲ್ದೆ ನನ್ಗೆ ಇರಕ್ಕಾಗಲ್ಲ. ಅಲ್ಲ, ಅದು ಹಾಗಲ್ಲ. ಹಾಗಲ್ಲ ಹೀಗೂ ಅಲ್ಲ. ನೀನೇನಾದ್ರೂ ನನ್ನ ದೂರ ಮಾಡ್ತೀನಿ ಅಂತಂದ್ರೆ ನಾನು ಏನಾದ್ರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಶ್ರೀಕಂಠು, ಯಾಕೆ ಆತರ ಮಾತಾಡ್ತಾ ಇದೀಯಾ? ಇಲ್ಲ ಇಲ್ಲ ಬಿಡು, ಇಲ್ಲ, ನಾನು ಆತರ ಮಾತಾಡಲ್ಲ. ನೀನ್ ಮಾತ್ರ ಈ ತರ ಎಲ್ಲ ಮಾತಾಡ್ಬೇಡ. ನೀನಂದ್ರೆ ತುಂಬಾ ಇಷ್ಟ. ನಿನಗ್ ಸ್ವಲ್ಪ ನೋವಾದ್ರೂ ನನಗ್ ಸಹಿಸ್ಕೊಳಕ್ ಆಗಲ್ಲ. ಅದಕ್ಕೆ ಹೇಳ್ತಿರೋದು, ನೀವ್ ಈ ತರ ಎಲ್ಲ ಮಾತಾಡ್ಬೇಡಿ. ನೋಡಿ, ಅದೇನು ಅದ್ ನಿಮ್ಮ ದಿಲೀಪನ್ ಮೇಲೆ ನಾನು ಕಣ್ಣಿಟ್ಟಿರ್ತೀನಿ. ಬೇಕಿದ್ರೆ ಅವನನ್ನ ಅಬ್ಸರ್ವ್ ಮಾಡಕ್ಕೆ ಯಾರನ್ನಾದ್ರೂ ಬಿಡ್ತೀನಿ, ಆಯ್ತಾ? ನೀವೇನು ಹೆದರ್ಕೋಬೇಡಿ. ನಮ್ ವಿಚಾರ ಬೇರೆ ಯಾರಿಗೂ ಗೊತ್ತಾಗ್ತಿರೋ ತರ ನಾವ್ ಇದ್ಬಿಡೋಣ. ಸರಿ ಆಯ್ತು, ಹೋಗು, ಕೆಲ್ಸ ನೋಡ್ಕೋ.
ಮತ್ತೆ ನಾವಿಲ್ಲಿ ಇಷ್ಟೊತ್ ಗಂಟ ಹಿಂಗ್ ನಿಂತ್ಕೊಂಡು ಮಾತಾಡೋದು ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಸರಿ ಆಯ್ತು, ಆಮೇಲೆ ಸಿಗ್ತೀನಿ. ಆನಂದ, ಇರೋ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಇದ್ಯಾಕೋ ನಿಂತ್ಕೊಂಡೇ ಇದೆಯಾ? ಬಾ ಕುತ್ಕೋ ಬಾ. ದಿಲೀಪ, ನಾನು ನಿಮ್ಮ ಮಾತು ಕೇಳಲ್ಲ. ಕೇಳು ದಿಲೀಪ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನನ್ನ ಹತ್ರ ನೀನು ಮುಚ್ಚುಮರೆ ಮಾಡ್ಬೇಕಾ ಹೇಳು? ನೀನ್ ಏನ್ ಅನ್ಸುತ್ತೋ ಅದನ್ನ ನನ್ನ ಹತ್ರ ಹೇಳು. ದಿಲೀಪ, ನಿಮ್ ಚಿಕ್ಕಮ್ಮ ಅವ್ರ ಜೊತೆ ಏನು ನೀನು ಪೂಜೆ ವಿಚಾರ ಏನು ಹೇಳಲಿಲ್ಲ? ಓ ಅದಾ? ಅದು ಬೇಡ ಅಂತ ನಾನೇ ಸುಮ್ಮನಾದೆ. ಯಾಕಂದ್ರೆ ನಮ್ ಸುತ್ತಮುತ್ತ ಇರೋರು ಯಾರು ಯಾವ ತರ ಅನ್ನೋದು ನನ್ಗೆ ಇನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತ ನಮ್ ತಂದೆ ಹೇಳಿದ್ದು. ಎಲ್ಲಾನು ನೀನ್ ಅರ್ಥ ಮಾಡ್ಕೊಬೇಕು ಅಂತ ಅವ್ರು ಹೇಳಿದ್ಮೇಲೂ ನಾನು ಎಲ್ಲಾರ್ನು ಯಾವ ತರ ನಂಬ್ಲಿ ಹೇಳು? ಅದಕ್ಕೆ ಈಗಲೇ ಸದ್ಯಕ್ಕೆ ಏನು ಹೇಳೋದ್ ಬೇಡ ಅಂತ ಹೇಳಿ ನಾನೇ ಸುಮ್ಮನಾದೆ. ಹೌದಾ? ಅದೇನೇ ಅನ್ಕೊಂಡೆ ನಾನ್ ಮಾತಾಡ್ಬೇಕಾದ್ರೆ ಯಾಕೆ ನೀನ್ ನನ್ ಮಾತನ್ನ ಮಧ್ಯದಲ್ಲೇ ನಿಲ್ಲಿಸ್ತೆ ಅಂತ. ನಿನ್ ತಲೆನಲ್ಲಿ ಈ ತರ ಇತ್ತು ಅನ್ನೋ. ಆದ್ರೂನು ನಿಮ್ ಚಿಕ್ಕಮ್ಮ ಅವರೇ ತಾನೆ, ಅಂದ್ರೆ ಚಿಕ್ಕಮ್ಮ ತಾಯಿ ತರನೇ ನೋಡ್ಕೊಂಡಿದ್ದಾರೆ. ನೀನು ಅವ್ರ ಜೊತೆನೆ ಮುಚ್ಚಿಡ್ಬೋದಿತ್ತಾ? ನನ್ಗ್ಯಾಕೋ ಅದು ಸರಿ ಇಲ್ಲ ಅಂತ ಅನ್ನಿಸ್ತು. ಇಲ್ಲ ಆನಂದ, ನಾನ್ ಮಾಡಿದ್ ಕರೆಕ್ಟ್ ಆಗೇ ಇದೆ. ನೀನು ಹೋಗ್ತಾ ಹೋಗ್ತಾ ಮುಂದೆ ಗೊತ್ತಾಗುತ್ತೆ. ಅಂದ್ರೆ ನಮ್ ಚಿಕ್ಕಮ್ಮನ ಹತ್ರ ಮುಚ್ಚಿಡ್ಬೇಕು ಅಂತ ಮುಚ್ಚಿಟ್ಟಿದ್ದಲ್ಲ. ನಮ್ ಮನೆಯಲ್ಲಿ ಸುತ್ತಮುತ್ತ ನಮ್ ಜೊತೆನಲ್ಲಿ ಇರೋರೇನೆ ನಮ್ಗೆ ಶತ್ರುಗಳಾಗಿದ್ರೆ ಏನ್ ಮಾಡೋದ್ ಹೇಳು? ನಮ್ ತಂದೆ ಹೇಳಿದ್ದೇನು, ಯಾರನ್ನೂ ನಂಬೇಡ, ನಮ್ಮವ್ರು ಅನ್ಕೊಂಡವ್ರು ಯಾರು ನಮ್ಮವ್ರಲ್ಲ ಅಂತ. ಅದಕ್ಕೆ ಅಲ್ಲಿ ನಾನ್ ಹೇಳೋದು ಅದ್ ಇನ್ನೊಬ್ರು ಗೊತ್ತಾಗೋದು, ಅದೆಲ್ಲ ಸುದ್ದಿ ಆಗೋದು, ಇದೆಲ್ಲ ಬೇಡ. ಎಲ್ಲನೂ ಒಂದು ಏನದು ಗುಟ್ಟನ್ನ ಕಾಪಾಡ್ಕೊಂಡಂಗೆ ಕಾಪಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮನ ಹತ್ರ ಏನು ಹೇಳಿಲ್ಲ ಅಷ್ಟೇ. ನೋಡೋಣ, ಅಮ್ಮ ಒಬ್ರೆ ಸಿಕ್ತಾಗ ಈ ತರ ಆಯ್ತು ಅಂತ ಹೇಳ್ತೀನಿ ಬೇಕಿದ್ರೆ. ಬಟ್ ಇವಾಗ ಹೇಳೋದು ಸರಿ ಇಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಏನೋ ಅಪ್ಪ, ನೀನ್ ಸಿಟ್ಟಿನ ಓದ್ಕೊಂಡಿದೀಯಾ, ಬುದ್ಧಿವಂತ. ನಿನ್ಗೆ ಇರೋಷ್ಟು ತಿಳುವಳಿಕೆ ನನ್ಗಿಲ್ಲ ಬಿಡು. ಸರಿ ಆಯ್ತು. ದಿಲೀಪ, ನಾನು ಇನ್ನು ಹೊಡ್ತೀನಿ ಕಣೋ. ಯಾಕೋ ಅವಾಗಿಂದ ಹೋಗ್ತೀನಿ ಹೋಗ್ತೀನಿ ಅಂತ ಇದೀಯಾ? ನಮ್ಮ ಮನೆಯಲ್ಲಿ ಇರೋದಕ್ಕೆ ನಿನಗೆ ಭಯ ಆಗ್ತಾ ಇದೆಯಾ? ಭಯನಾ? ಇಲ್ಲಪ್ಪ. ಯಾಕೆ ನಿಮ್ ತಂದೆಯವ್ರ ವಿಚಾರಕ್ಕ? ಇಲ್ಲ, ಅವರು ದೇವ್ರಂತ ಮನುಷ್ಯರು. ಅವ್ರು ಯಾವತ್ತೂ ನನ್ನ ಹೊರಗುನವನು ಮೂರನೇ ವ್ಯಕ್ತಿ ಅಂತ ಅನ್ಕೊಳ್ಳೇ ಇಲ್ಲ. ಮಗನ್ ತರನೇ ನೋಡ್ಕೋತಿದ್ರು. ಅಂಥದ್ರಲ್ಲಿ ನಾನ್ ಯಾಕೋ ಭಯ ಪಡ್ಲಿ? ಹಾಗೇನಿಲ್ಲ. ನಾನ್ ಬೆಳಿಗ್ಗೆಯಿಂದ ನಿನ್ ಜೊತೆನಲ್ಲೇ ಇದ್ದೀನಲ್ಲ, ಅದಕ್ಕೆ ಮನೆಯಲ್ಲಿ ಹೋಗಿ ಏನಾಗಿದ್ಯೋ ಏನೋ. ನೀನ್ ಮನೆಗ್ ಹೋದ್ರೆ ನಮ್ಮಮ್ಮ ವಯ್ಯ 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 ಅಂತ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಮನೇಲಿ ಒಂದ್ ಕೆಲ್ಸ ಮಾಡಲ್ಲ, ಅಲ್ಲಿ ತಿರುಗ್ತಾನೆ ಇಲ್ಲಿ ತಿರುಗ್ತಾನೆ ಅಂತ. ಅದಕ್ಕೆ ಹಂಗಂದೆ ಅಷ್ಟೇ. ನೋಡೋ ಆನಂದ, ನನ್ ಮನ್ಸಲ್ಲಿರೋದನ್ನ ಹೇಳ್ಕೊಳೋದಿಕ್ಕೆ ಫ್ರೆಂಡ್ ಅಂತ ಇರೋದ್ ನೀನ್ ಒಬ್ನೇ ಏನೆ. ಈಗ ನೀನು ನನ್ನ ಬಿಟ್ಟು ಹೋಗ್ಬಿಟ್ರೆ ಕೆಲವೊಂದ್ ಪ್ರಶ್ನೆಗಳು ನನ್ನಲ್ಲೇ ಕೊರಿತಾ ಇರುತ್ತೆ. ಅದನ್ನ ನಿನ್ನ ಹತ್ರ ಹೇಳ್ಕೋಬೇಕು ಅಂತಾನೆ ನಿನಗ್ ಬರಕ್ ಹೇಳಿದ್ದು. ಏನಾದ್ರೂ ಕುಡಿತೀಯಾ, ಏನಾದ್ರೂ ತಿಂತೀಯಾ, ತರಿಸ್ಕೊಡ್ಲಾ? ಇಲ್ಲ ಕಣೋ ದಿಲೀಪ, ಏನು ಬೇಡ. ಏನ್ ವಿಷಯ, ಏನ್ ಪ್ರಶ್ನೆ ಇದೆ ನಿಮ್ಮಲ್ಲಿ? ಅದ್ ಏನ್ ಗೊತ್ತೇನೋ, ನಮ್ ತಂದೆ ಅಂದ್ರೆ ಆರೋಗ್ಯ ಕೆಟ್ಟು ಸಾಯ್ಲಿಲ್ವಂತೆ. ಅವ್ರ ಸಾವಿನಿಂದ ಏನೋ ಒಂದ್ ರಹಸ್ಯ ಇದೆ. ನೀನ್ ಅದನ್ನ ಭೇದಿಸ್ಬೇಕು. ನನ್ ಸಾವಿಗೆ ಕಾರಣ ಆಗಿರೋರ್ಗೆ ಪನಿಷ್ಮೆಂಟ್ ಆಗ್ಬೇಕು ಅಂತ ನಮ್ ತಂದೆ ಅವ್ರು ಹೇಳಿದ್ದು. ಬಟ್ ನನ್ಗೆ ಅದನ್ನ ಯಾವ ರೀತಿ ಬಿಡಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ಏನು ಹೇಳ್ತಾ ಇದೀಯ ನೀನು? ಅಂಕಲ್ ಹುಷಾರಿಲ್ಲದೆ ತೀರೋಗಿದ್ದಲ್ವಾ? ಅದ್ರ ಬಗ್ಗೆ ನನ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಕಣೋ. ನಿನ್ಗೆ ಯಾವ ತರ ಶಾಕ್ ಆಯ್ತು, ನನ್ಗೂ ಅದೇ ತರ ಶಾಕ್ ಆಯ್ತು ವಿಚಾರ ಗೊತ್ತಾದಾಗ. ಆದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ಗೆ ವಿಚಾರದಲ್ಲಿ ಸತ್ಯ ತಿಳ್ಕೊಳ್ಳೋದಿಕ್ ನೀನ್ ಹೆಲ್ಪ್ ಮಾಡ್ತೀಯಾ? ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಿದೀಯಲ್ಲೋ. ನಿನಗ್ ಹೆಲ್ಪ್ ಮಾಡ್ದೆ ಇನ್ ಯಾರ್ಗ್ ಹೆಲ್ಪ್ ಮಾಡ್ಲಿ ಹೇಳು? ಏನ್ ಹೆಲ್ಪ್ ಬೇಕು ಹೇಳು, ನಾನ್ ಮಾಡ್ತೀನಿ. ಆನಂದ, ನಾಳೆನೆ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು. ನಮ್ ತಂದೆನ ಟ್ರೀಟ್ ಮಾಡ್ತಿದ್ರಲ್ಲ, ಆ ಡಾಕ್ಟರ್ ಹತ್ರ ಮಾತಾಡ್ಬೇಕು. ನಮ್ ತಂದೆಗೆ ಏನಾಗಿತ್ತು, ಅವ್ರು ಯಾವ ಕಂಡೀಷನ್ ಅಲ್ಲಿ ಇದ್ರು, ಯಾಕೆ ಈ ತರ ಸಾವು ಬಂತು ಅಂತ ಅದ್ರ ಬಗ್ಗೆ ತಿಳ್ಕೊಬೇಕು ಕಣೋ. ನಾವು ಅವ್ರದ್ದು ಸಾವಾದ್ಮೇಲೆ ಪೋಸ್ಟ್ ಮಾರ್ಟಮು ಮಾಡಿಸ್ಲಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಏನ್ ಹುಷಾರಿರ್ಲಿಲ್ಲ, ಏನ್ ಹೆಲ್ತ್ ಇಶ್ಯೂಸ್ ಇತ್ತು, ಯಾಕೆ ಆ ತರ ಆಗಿತ್ತು ಅಂತ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಕಣೋ. ಹೌದಾ? ನಾಳೆ ಹೋಗೋಣ ಹಾಸ್ಪಿಟಲ್ಗೆ? ನೋಡೋಣ, ನಾನ್ ಬೆಳಿಗ್ಗೆ ಹೇಳ್ತೀನಿ. ಆದ್ರೆ ನಾಳೆನೆ ಹೋಗೋಣ, ಇಲ್ಲ ನಾಡಿದ್ ಹೋಗೋಣ. ನಾನ್ ಯಾವಾಗ ಹೇಳಿದ್ರು ನೀನ್ ನನ್ ಜೊತೆ ಬರ್ಬೇಕು ಕಣೋ. ನಿನ್ ಸಹಾಯ ನನಗ್ ತುಂಬಾ ಮುಖ್ಯ. ನನ್ಗೊಬ್ಬನ್ಗೆ ಎಲ್ಲಾನು ಮಾಡೋದಿಕ್ ಆಗಲ್ಲ ಕಣೋ. ಅಷ್ಟೇನಾ? ನಾನ್ ಇದೀನಲ್ಲ, ನಾನ್ ಬರ್ತೀನಿ ಬಿಡು. ನೀನ್ ಯಾವಾಗ ಫೋನ್ ಮಾಡಿದ್ರು, ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ನಾನ್ ನಿನ್ ಜೊತೆ ಬರೋದಿಕ್ ರೆಡಿ ಇದೀನಿ. ಸರಿ ಕಣೋ, ಆಯ್ತು.